ಸರ್ಕಾರದಿಂದ ಸಂಬಳ ಪಡೆಯುವ ಅಧಿಕಾರಿಗಳು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಬೇಕು. ಹೀಗಾದಾಗ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲ ಆಗಲ್ಲ. ಆದರೆ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳು ಮಾಡುವ ತಪ್ಪಿಗೆ ಜನರು ಹೈರಾಣಾಗೋದಂತೂ ಸುಳ್ಳಲ್ಲ. ಇದೇ ರೀತಿಯ ಪ್ರಕರಣವೊಂದು ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದೆ. ಇದರಿಂದ ಅಕ್ಷರಶಃ ಎಲ್ಲರೂ ಶಾಕ್ ಆಗಿದ್ದಾರೆ. ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಮಾಡಿದ ಎಡವಟ್ಟು ಇದೀಗ ವ್ಯಕ್ತಿಯೊಬ್ಬರ ಧಾರ್ಮಿಕತೆಗೆ ಧಕ್ಕೆ ಬರುವಂತಾಗಿದೆ. ಕಲಬುರಗಿಯ ರಾಮತೀರ್ಥ ನಗರದ ನಿವಾಸಿ ಮಾಂತಪ್ಪ ಕೊತ್ಲೆ ಮೂಲತಃ ವೀರಶೈವ ಸಮುದಾಯಕ್ಕೆ ಸೇರಿದವರು ಅಲ್ಲದೆ ತಮ್ಮ ಮಗನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಈ ವೇಳೆ ಅರ್ಜಿಯಲ್ಲಿ ಬರುವಂತಹ ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆದು ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ತಹಸೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳು ಹಿಂದೂ ವ್ಯಕ್ತಿಯನ್ನ ಮುಸ್ಲಿಂ ಧರ್ಮಕ್ಕೆ ಸೇರಿಸಿ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ. ಇದನ್ನ ಗಮನಿಸಿದ ಮಹಂತಪ್ಪ ದಂಗಾಗಿದ್ರು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಹೋಗಿ ತಪ್ಪನ್ನ ಸರಿಪಡಿಸುವಂತೆ ಕೇಳಿಕೊಂಡಿದ್ದಾರೆ. ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ. ಸದ್ಯ ಪ್ರಮಾಣ ಪತ್ರದಲ್ಲಿ ಬದಲಾವಣೆಯಾಗದೆ ಮಹಂತಪ್ಪನ ಮಗನ ಶಿಕ್ಷಣಕ್ಕೆ ತೊಂದರೆಯಾಗ್ತಾ ಇದೆ. ದಾಖಲೆಗಳಲ್ಲಿ ಹಿಂದೂ ಇದ್ದವನನ್ನ ಅಧಿಕಾರಿಗಳು ಮುಸ್ಲಿಂ ಧರ್ಮಕ್ಕೆ ಸೇರಿಸೋದು ಕುಟುಂಬಸ್ಥರು ಚಿಂತೆಗೀಡಾಗುವಂತೆ ಮಾಡಿದೆ. ಏನಾದರೂ ತಕ್ಷಣ ಎಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆಗಿರುವಂತಹ ಲೋಪದೋಷವನ್ನ ಸರಿಪಡಿಸೋಕೆ ಮುಂದಾಗಬೇಕಿದೆ.